ಮುಂದುವರೆಗೆ ಚಾಪು ಮೂಡಿಸಿದಂತಹ ನಿರ್ದೇಶಕನ ಕತೆ. ಸ್ಟಾರ್ ಡೈರೆಕ್ಟರ್ ಅಂತ ಕರೆಸಿಕೊಳ್ಳೋ ರಾಮ್ ಗೋಪಾಲ್ ವರ್ಮಾ ಅವರ ಕತೆ. ಇತ್ತೀಚೆಗೆ ಸಿನಿಮಾ ಬಿಟ್ಟು ಹುಡುಗಿಯರ ಹಿಂದೆ ಬಿದ್ದಿದ್ದಾರೆ ರಾಮ್ ಗೋಪಾಲ್ ವರ್ಮಾ. ಬಹಳಷ್ಟು ಹೆಸರುವಾಸಿ, ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಹೆಸರು ಕೂಡ ಹಾಳಾಗ್ತಾ ಇದೆ. ಸಿನಿಮಾ ಬಿಟ್ಟು ಹುಡುಗಿಯರ ಹಿಂದೆ ರಾಮ್ ಗೋಪಾಲ್ ವರ್ಮಾ ಬಿದ್ದಿದ್ದಾರೆ. ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಅಥವಾ ಅವ್ರು ಇರೋದೇ ಹಾಗೇನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಾಕುವಂತಹ ಪೋಸ್ಟ್ಗಳನ್ನು ನೋಡ್ತಾ ಇದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹುಟ್ಟಾಕುತ್ತಾ ಹೋಗುತ್ತೆ. ಹುಡುಗಿಯರ ಖಾಸಗಿ ಭಾಗಗಳಿಗೆ ಮಾರು ಹೋದ್ರ RGV. ತೀವ್ರ ಟೀಕೆಗೆ ಗುರಿಯಾಗಿದೆ ವರ್ಮಾರ ಅಶ್ಲೀಲ ಹೇಳಿಕೆ. ರಾಮ್ ಗೋಪಾಲ್ ವರ್ಮಾ ವರ್ತನೆಗೆ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಯುವ ನಟಿಯೊಂದಿಗೆ ವಿಡಿಯೋದಲ್ಲಿ ಅಶ್ಲೀಲವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ರಾಮ್ ಗೋಪಾಲ್ ವರ್ಮಾ ಅವರ ನಡವಳಿಕೆ ಬಗ್ಗೆ. ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ RGV ಫ್ಲಾಟ್ ವಿಡಿಯೋ. ನಾವು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ರಾಮ್ ಗೋಪಾಲ್ ವರ್ಮಾ ಅವರ ವರ್ತನೆ ಇದೆಯಲ್ಲ, ನಿಜಕ್ಕೂ ಅಸಹ್ಯವನ್ನ ಮೂಡಿಸುತ್ತೆ. ಹೆಣ್ಮಕ್ಳು ಯಾರು ಕೂಡ ಅವ್ರನ್ನ ಫಾಲೋನೇ ಮಾಡುವಾಗಿಲ್ಲ. ಸೊ ಅಷ್ಟರ ಮಟ್ಟಿಗೆ ಅಸಭ್ಯ ರೀತಿಯಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರೆ. ಹೆಣ್ಣು ಮಕ್ಕಳ ಖಾಸಗಿ ಅಂಗವನ್ನ ಮುಟ್ಟುವಂತಹ ಒಂದಷ್ಟು ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತಾರೆ. ನಾಚಿಕೆ ಆಗಬೇಕು. ಒಬ್ಬ ಹಿರಿಯ ನಿರ್ದೇಶಕ ನಿರ್ಮಾಪಕ ಆಗಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಮಟ್ಟಿಗೆ ನಡ್ಕೊಳ್ತಾ ಇದ್ದಾರೆ. ರಾಮ್ ಗೋಪಾಲ್ ವರ್ಮಾ ಅವರ ಒಂದೊಂದು ಅಪ್ಲೋಡ್ ಮಾಡುವಂತಹ ವಿಡಿಯೋವನ್ನ ನೋಡಿದಂತಹ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ. ಅಷ್ಟರ ಮಟ್ಟಿಗೆ ಸಿಟ್ಟು ಬರುತ್ತೆ. ಯುವ ನಟಿ ಪ್ರತ್ಯೂಷಾ ಜೊತೆ ರಾಮ್ ಗೋಪಾಲ್ ವರ್ಮಾ ವಿಡಿಯೋ ವೈರಲ್ ಆಗಿದೆ. ಸೀರಿಯಲ್ನಿಂದ ಫೇಮಸ್ ಆಗಿರೋ ನಟಿ ಪ್ರತ್ಯೂಷಾ ವಿಡಿಯೋದಲ್ಲಿ ಯುವ ನಟಿಯ ಜೊತೆ ವರ್ಮಾ ಲಲ್ಲೆ. ಮೊದಲು ಪ್ರತ್ಯೂಷಾನ ಹಗ್ ಮಾಡ್ಕೊಂಡಿರ್ತಾರೆ ಡೈರೆಕ್ಟರ್. ಬಳಿಕ ಯುವ ನಟಿ ಪ್ರತ್ಯೂಷಾಳಿಂದ ವರ್ಮಾಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಹುಡುಗಿಯರ ಯಾವ ಭಾಗ ಹೆಚ್ಚು ಇಷ್ಟ ಅಂತ ನಾಚಿಕೆ ಬಿಟ್ಟು ಕೇಳ್ತಾರಲ್ಲ, ಇವ್ರಿಗೆ ಏನ್ ಹೇಳಬೇಕು ಅಂತ. ಮಹಿಳೆಯರ ಖಾಸಗಿ ಅಂಗಗಳ ಬಗ್ಗೆ ರಾಮ್ ಗೋಪಾಲ್ ವರ್ಮಾ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. RGV ಪೋಲಿ ಡೈರೆಕ್ಟರ್ ಅಂತ ನೆಟ್ಟಿಗರಿಂದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯುವ ನಟಿಯರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮೊದಲಿಗೆ ನಟಿ ಕೇಳಿರುವಂತಹ ಪ್ರಶ್ನೆ ಇದೆಯಲ್ಲ, ಆಕೆಗೆ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮೊದಲು ಆಕೆ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಹಗ್ ಮಾಡ್ಕೊಳ್ತಾರೆ. ಹಗ್ ಮಾಡ್ಕೊಂಡಾದ ನಂತರ ನಟಿ ಪ್ರಶ್ನೆ ಕೇಳ್ತಾರೆ. ನಿಮಗೆ ಹುಡುಗಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತಾರೆ. ಅದು ನಮಗೂ ಕೂಡ ಹೇಳೋಕ್ಕೆ ಮುಜುಗರ ಆಗತ್ತೆ. ಸೊ ಆ ರೀತಿಯಾದಂತಹ ಪ್ರಶ್ನೆ ಮಾಡಿದ್ದಕ್ಕೆ ನೀಚವಾಗಿ ಒಂಥರ ವಿಕೃತಿಯಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ. And when you hug me, you were this side, and I can't even brag. Focus. Yeah. Okay. Yeah. సార్ మీరు ఎంతో అమ్మాయిని చూసింటారు. సో మీకు అమ్మాయిలో నచ్చే పార్ట్ అంటే మీకు అంటే మీరు దాన్ని మంచిగా తీసుకుంటారని చెప్తాను. నేను నిజం చెప్పాలా లేకపోతే అమ్మాయిలు నచ్చే నాకు చాలా ఇష్టమైన పార్ట్ Just like me. Okay. Yes. Crazy. Yeah. ಇದ್ದಂತಹ ವರ್ಮಾ ಇದೀಗ ಬರೀ ವಿವಾದಗಳಿಂದಲೇ ವರ್ಮಾ ಫೇಮಸ್ ಆಗ್ತಾ ಇದ್ದಾರೆ. ವರ್ಮಾ ಬತ್ತಳಿಕೆ ಖಾಲಿ, ತಲೆಯೂ ಖಾಲಿ. ಚೀಪ್ ಗಿಮಿಕ್ಸ್ ನಿಂದ ಸದಾ ಸುದ್ದಿಯಲ್ಲೇ ಇರ್ತಾರೆ ವರ್ಮಾ. ವಿವಾದಗಳಿಂದ ಜೈಲಿಗೂ ಹೋಗಿ ಬರ್ತಿದ್ದಾರೆ ಡೈರೆಕ್ಟರ್. ಸ್ಟಾರ್ ಡೈರೆಕ್ಟರ್ ಈ ರೀತಿ ವರ್ತನೆಗಳಿಗೆ ಒಂದ್ ಕಡೆ ಬೇಸತ್ತು ಹೋಗಿದೆ ಟಾಲಿವುಡ್ನಲ್ಲಿ. ರಾಮ್ ಗೋಪಾಲ್ ವರ್ಮಾ ಅವರಿಗೆ ಈ ಹಿಂದೆ ಒಳ್ಳೆ ಹೆಸರಿತ್ತು, ಒಳ್ಳೆ ನೇಮು ಫೇಮು ಎಲ್ಲವೂ ಇತ್ತು. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರುವಂತಹ ಕೀರ್ತಿ ಅವರಿಗಿದೆ. ಸೊ ಹಾಗಾಗಿ ಇದೀಗ ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ.
ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಚೇತನ್. ನೇರ ಸಂಪರ್ಕದಿಂದ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಎಸ್ಸೇನೋ ಚೇತನ್, ರಾಮ್ ಗೋಪಾಲ್ ವರ್ಮಾ ಅವರ ವರ್ತನೆ ನೋಡ್ತಾ ಇದ್ರೆ, ಅವರು ಆಡುವಂತಹ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಹೆಣ್ಮಕ್ಳಿಗೆ ನಾಚಿಕೆ ಆಗಬೇಕು, ಅಷ್ಟರ ಮಟ್ಟಿಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಏನು ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ರಾಮ್ ಗೋಪಾಲ್ ವರ್ಮಾ ಅವರು ಅಂತ? ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಇಂಡಿಯಾದ ಟಾಪ್ ಮೋಸ್ಟ್ ಡೈರೆಕ್ಟರ್ ಅಂದ್ರೆ ಸಾಕು, ಮೊದಲ ಹೆಸರು ರಾಮ್ ಗೋಪಾಲ್ ವರ್ಮಾ ಅವರದೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕಲ್ಕಿ ಅಂತಹ ಟಾಪ್ ಹಿಟ್ ಸಿನಿಮಾ ನೀಡಿರ್ತಕ್ಕಂಥ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಆದ್ರೆ ಆಗಾಗ ಟಾಲಿವುಡ್ ನಲ್ಲಿ ಇವರು ವಿವಾದಕ್ಕೆ ಸಿಲುಕಿಕೊಳ್ತಾನೆ ಇರ್ತಾರೆ. ಯಾವ ರೀತಿ ಅಂತಂದ್ರೆ, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು ಚೆಕ್ ಬೌನ್ಸ್ ಕೇಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಜಾಮೀನು ರಹಿತ ವಾರೆಂಟ್ ಕೂಡ ಇವರ ಮೇಲೆ ಇರ್ತಕ್ಕಂಥದ್ದು, ಬಂಧನದ ಭೀತಿ ಕೂಡ ಇರ್ತಕ್ಕಂಥದ್ದು. ಅಷ್ಟಾದ್ರೂ ಕೂಡ ಯಾವುದೇ ರೀತಿಯಾದ ಬಂಧನದ ಭೀತಿ ಇವರಿಗೆ ಇಲ್ಲ. ಹೆಣ್ಣು ಮಕ್ಕಳ ಜೊತೆ ಹಾಗೂ ಯುವ ನಟಿಯರ ಜೊತೆ ಲಲ್ಲೆ ಹೊಡೆಯುತ್ತಿರ್ತಕ್ಕಂಥ ಸಂದರ್ಭ ಈಗ ಮತ್ತೆ ಕಂಡು ಬಂದಿರತಕ್ಕಂಥದ್ದು. ಅಷ್ಟೇ ಅಲ್ಲ, ನೆಟ್ಟಿಗರು ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು ರಾಮ್ ಗೋಪಾಲ್ ವರ್ಮಾ ಅವರ ವಿರುದ್ಧವಾಗಿ. ಏನು ಯುವ ನಟಿ ಪ್ರತಿಷ್ಠಾ ಅಂತಕ್ಕಂಥ ಹೆಣ್ಣು ಮಗಳಿದ್ದಾರೆ, ಅವರು ಏನು ಭೇಟಿಯಾಗಿರ್ತಾರೆ ರೀಸೆಂಟ್ ಆಗಿ. ಅವರ ಜೊತೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅಶ್ಲೀಲ ಪದ ಬಳಕೆಯಿಂದಾಗಿ ಮತ್ತೆ ನೆಟ್ಟಿಗರ ವಿರುದ್ಧವಾಗಿ ಆಕ್ರೋಶವನ್ನ ನೆಟ್ಟಿಗರು ಇವರ ವಿರುದ್ಧವಾಗಿ ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟ, ಏನು ಆಂಗ್ಲ ಭಾಷೆಯಲ್ಲಿ ಕೆಲ ಅಶ್ಲೀಲ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ. ಏನು ಪ್ರತಿಷ್ಠಾ ಅಂತಕ್ಕಂಥ ಯುವ ನಟಿ ಏನು ಮುಂದೆ ಬರ್ತಾ ಇರ್ತಕ್ಕಂಥ ಸಿನಿಮಾಗಳಲ್ಲಿ ಅವಕಾಶ ಸಿಗ್ಬೋದು ಅಂತಕ್ಕಂಥ ಯಾವುದಾದ್ರೂ ಒಂದು ಚಾನ್ಸ್ ಸಿಗ್ಬೋದು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಫಿಲ್ಟರ್ಲೆಸ್ ಮಾತನಾಡಿರ್ತಕ್ಕಂಥದ್ದು. ಅದು ಕೂಡ ರಾಮ್ ಗೋಪಾಲ್ ವರ್ಮಾ ಅವರ ಜೊತೆ. ಇವರಷ್ಟೇ ಅಲ್ಲ, ಕೆಲ ಹಿಂದೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ಅಷ್ಟೇ ಒಂದು ಅಶ್ಲೀಲ ಪದ ಬಳಕೆಯಿಂದಾನೇ ಆಗಾಗ ಟೀಕೆಗೆ ವ್ಯಕ್ತವಾಗ್ತಾ ಇರ್ತಾರೆ ರಾಮ್ ಗೋಪಾಲ್ ವರ್ಮಾ ಅವರು. ಈಗ ಮತ್ತೆ ಪ್ರತಿಷ್ಠಾ ಅಂತಕ್ಕಂಥ ಹುಡುಗಿ ಕೇಳಿರ್ತಕ್ಕಂಥ ಈ ಪ್ರಶ್ನೆಗೆ ಮತ್ತೆ ಟೀಕೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಏನು ಪ್ರತಿಷ್ಠಾ ಅಂತಕ್ಕಂಥ ಹೆಣ್ಮಗಳು ಮುಂದೆ ಸಿಗ್ತಾ ಇರ್ತಕ್ಕಂಥ ಏನು ಸಿನಿಮಾದ ಚಾನ್ಸ್ಗೋಸ್ಕರ ಏನು ಈ ರೀತಿಯಾಗಿ ಫಿಲ್ಟರ್ಲೆಸ್ ಮಾತನಾಡಿರ್ತಕ್ಕಂಥದ್ದು. ಆ ಒಂದು ವಿಡಿಯೋದಲ್ಲಿ ನೋಡೋದಾದ್ರೆ ಏನು ರಾಮ್ ಗೋಪಾಲ್ ವರ್ಮಾ ಅವರಿಗೆ ಪ್ರತಿಷ್ಠಾ ಅವರು ಕೇಳ್ತಾರೆ, ಹೆಣ್ಣು ಮಕ್ಕಳ ಯಾವ ಅಂಗಾಂಗಗಳು ನಿಮಗೆ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳು ಯಾವುದು ನಿಮಗೆ ಫೇವ್ರೇಟ್ ಆಗಿರ್ತವೆ, ಯಾವುದು ನಿಮಗೆ ಇಷ್ಟವಾಗುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ರಾಮ್ ಗೋಪಾಲ್ ವರ್ಮಾ ಅವರು ನಿಜ ಹೇಳಬೇಕಾ ಅಥವಾ ಸುಳ್ಳು ಹೇಳಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ಪ್ರತಿಷ್ಠಾ ಅವರು ಮತ್ತೆ ನಾಚಿಕೆ ಕೇಳದೆ ಮತ್ತೆ ಈ ರೀತಿಯಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಏನು ಪ್ರತಿಷ್ಠಾ ಅವರು ನಿಜವನ್ನು ಹೇಳಲೇಬೇಕು, ನೀವು ನಾನು ಇದನ್ನು ಏನು ನಿಮ್ಮ ಆನ್ಸರ್ ಏನಿದೆ ನನಗೆ ಗೊತ್ತಾಗಲೇಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಮೂಡಿಸ್ತಾರೆ. ಇದಾದ ಬಳಿಕ ರಾಮ್ ಗೋಪಾಲ್ ವರ್ಮಾ ಅವರೇ ಹೇಳ್ತಾರೆ, ಹೆಣ್ಣಿನ ಮುಂದಿನ ಭಾಗ ಏನು ಎದೆಯ ಭಾಗ ಹಾಗೂ ಹಿಂದಿನ ಭಾಗ ನನಗೆ ತುಂಬ ಇಷ್ಟವಾಗುತ್ತೆ ಅಂತಕ್ಕಂಥ ಹೇಳಿಕೆಗಳು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಈ ರೀತಿಯಾದ ಹೇಳಿಕೆಗಳು ಈಗ ಸಾಕಷ್ಟು ತೀವ್ರ ವ್ಯಕ್ತವಾಗ್ತಾ ಇರ್ತಕ್ಕಂಥ ತೀವ್ರವಾದ ಒಂದು ಆಕ್ರೋಶ ಹೊರಾಗ್ತಾ ಇರ್ತಕ್ಕಂಥದ್ದು ನೆಟ್ಟಿಗರು ಸದ್ಯಕ್ಕೆ ಟಾಲಿವುಡ್ನಲ್ಲಿ. ಅಷ್ಟೇ ಅಲ್ಲ, ಒಬ್ಬ ಹಿರಿಯ ಕಲಾವಿದರು ಹೌದು, ಹಿರಿಯ ನಿರ್ದೇಶಕರು ಹೌದು, ಇವರು ಒಂದು ಬುದ್ಧಿಯನ್ನು ಹೇಳಬೇಕು ಯುವ ನಟಿಯರಿಗೆ. ಆದರೆ ಯುವ ನಟಿಯರಿಗೆ ಬೇರೆ ದಾರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಒಂದು ತಪ್ಪು ರೂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶ ಹೊರಾಗ್ತಾ ಇದೆ.